ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಮಯೂ ಕುಕಿಂಗ್ ವಿಲೇಜ್. ಹೇಗಿದ್ದೀರಾ? ಇವತ್ತು ನಾನು ಇನ್ಸ್ಟೆಂಟಾಗಿ ಆಲೂ ಚಿಪ್ಸ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ತುಂಬಾ ಟೇಸ್ಟಿಯಾಗಿ ಸುಲಭವಾಗಿ ಮಾಡಿಕೊಳ್ಳಬಹುದು ಹಾಗೂ ತುಂಬಾ ಕ್ರಿಸ್ಪಿಯಾಗಿ ಬರುತ್ತದೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಹಾಗೂ 2 ಆಲೂಗಡ್ಡೆಯಿಂದ ಎಷ್ಟೊಂದು ಬಂದಿದೆ ನೋಡಿ. ಮೊದಲು 2 ಆಲೂಗಡ್ಡೆಯನ್ನು ತೆಗೆದುಕೊಳ್ಳಿ, ಚೆನ್ನಾಗಿ ತೊಳೆದುಕೊಳ್ಳಬೇಕು. ತೊಳೆದ ನಂತರ ಆಲೂ ಚಿಪ್ಸ್ ಮಾಡೋ ಇದರಿಂದ ತೆಳುವಾಗಿ ಚಿಪ್ಸನ್ನು ಮಾಡಿಕೊಳ್ಳಿ. ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು ನೋಡಿ. ಈ ರೀತಿ ಚಿಪ್ಸನ್ನು ಮಾಡಿಕೊಳ್ಳಿ. 2 ಆಲೂಗಡ್ಡೆಯಿಂದಲೂ ಇದೇ ರೀತಿ ಚಿಪ್ಸನ್ನು ತೆಗೆದುಕೊಳ್ಳಿ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾ ಹಾಕುವ ವಿಡಿಯೋ ಮೊದಲು ನಿಮಗೆ ತಲುಪುತ್ತದೆ. ವಿಡಿಯೋ ಕೊನೆಯವರೆಗೂ ನೋಡಿ, ನಿಮಗೆ ಅರ್ಥವಾಗುತ್ತದೆ. ನೋಡಿ ಎಷ್ಟು ತೆಳುವಾಗಿ ಬಂದಿದೆ. ಇದೇ ರೀತಿ ಚಿಪ್ಸನ್ನು ತೆಗೆದುಕೊಳ್ಳಿ. 2 ಆಲೂಗಡ್ಡೆಯಿಂದನೂ ಇದೇ ರೀತಿ ಮಾಡಿಕೊಳ್ಳಬೇಕು. ತುಂಬಾ ಸುಲಭವಾಗಿ ಮಾಡಿಕೊಳ್ಳಬಹುದು. ಈ ರೀತಿ ನಿಮ್ಮ ಹತ್ರ ಇದ್ದರೆ ತುಂಬಾ ಸುಲಭವಾಗಿ ಮಾಡಿಕೊಳ್ಳಬಹುದು. ಈ ರೀತಿ ಇಲ್ಲ ಅಂದರೆ ನಾವು ಕೊಬ್ಬರಿ ಗೀಸ್ತೀವಲ್ಲ, ಅದರಲ್ಲೂ ಇರುತ್ತದೆ, ಅದರಿಂದನೂ ಮಾಡಿಕೊಳ್ಳಬಹುದು. ಚಿಪ್ಸ್ ಎಲ್ಲ ಆದ ನಂತರ ಒಂದು ಪಾತ್ರೆಗೆ ಹಾಕಿಕೊಂಡು ಚೆನ್ನಾಗಿ ತೊಳೆದುಕೊಳ್ಳಿ. 1-2 ಸಲ ನೀರು ಚೇಂಜ್ ಮಾಡಿದರೆ ಸಾಕಾಗುತ್ತದೆ ನೋಡಿ. ಇನ್ನೊಂದು ಪಾತ್ರೆಗೆ ಹಾಕಿಕೊಳ್ಳಿ. ಹಾಕಿ 1-2 ನಿಮಿಷ ಬಿಡಿ. ನಂತರ ಒಂದು ಕಾಟನ್ ಬಟ್ಟೆಯನ್ನು ಮೇಲೆ ಚಿಪ್ಸನ್ನು ಹರಿವಿಕೊಳ್ಳಿ. ಈ ರೀತಿ ಒಂದೊಂದಾಗಿ ಹಾಕಿಕೊಳ್ಳಬೇಕು. ಸ್ವಲ್ಪ ನೀರೆಲ್ಲ ಹೋಗುವ ತನಕ ಇದೇ ರೀತಿ ಇಟ್ಟುಕೊಳ್ಳಿ. 1-2 ನಿಮಿಷ ಇಟ್ಟುಕೊಂಡರೆ ಸಾಕಾಗುತ್ತದೆ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಒಂದು ಕಾಟನ್ ಬಟ್ಟೆಯಿಂದ ಮೇಲಿಂದ ಪ್ರೆಸ್ ಮಾಡಿ, ನೀರೆಲ್ಲ ಹೋಗುತ್ತದೆ. ಈ ಚಿಪ್ಸ್ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತದೆ ಹಾಗೂ ಹೊರಗಡೆಯಿಂದ ತಂದು ತಿನ್ನೋಕ್ಕಿಂತನೂ ಮನೆಯಲ್ಲಿ ಸುಲಭವಾಗಿ ಮಾಡಿಕೊಳ್ಳಬಹುದು ನೋಡಿ. ನೀರೆಲ್ಲ ಹೋದ ನಂತರ ಒಂದು ಪಾತ್ರೆಯಲ್ಲಿ ಹಾಕಿಕೊಳ್ಳಿ ನೋಡಿ. ಪಾತ್ರೆಗೆ ಹಾಕಿದ ನಂತರ ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಟುಕೊಳ್ಳಿ. ಆ ಕಡೆಗೆ ಎಣ್ಣೆಯನ್ನು ಹಾಕಿ ಕಾಯಲು ಬಿಡಿ. ಈ ರೀತಿ ಮನೆಯಲ್ಲಿ ಚಿಪ್ಸ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಡುತ್ತಾರೆ ಹಾಗೂ ಆರೋಗ್ಯಕರವಾಗಿ ಇರುತ್ತದೆ ನೋಡಿ. ಒಂದೊಂದಾಗಿ ಚಿಪ್ಸನ್ನು ಹಾಕಿಕೊಳ್ಳಿ. ಈ ಚಿಪ್ಸು ಸಣ್ಣ ಉರಿಯಲ್ಲಿ ಕರಿದುಕೊಳ್ಳಿ. ಸಣ್ಣ ಉರಿಯಲ್ಲಿ ಕರಿಯುವುದರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತದೆ ಹಾಗೂ ಹೊರಗಡೆಯಿಂದ ತಂದು ಕೊಡೋಕ್ಕಿಂತನೂ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಟ್ಟರೂ ತುಂಬಾ ಇಷ್ಟಪಡುತ್ತಾರೆ ಹಾಗೂ ಉಪವಾಸದ ಟೈಮಲ್ಲಿನೂ ಈ ರೀತಿ ಮಾಡಿಕೊಳ್ಳಬಹುದು ನೋಡಿ. ಈ ರೀತಿ ಚೆನ್ನಾಗಿ ಕರಿದುಕೊಳ್ಳಿ. ತುಂಬಾ ಸುಲಭವಾಗಿ ಮಾಡಿಕೊಳ್ಳಬಹುದು ನೋಡಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನಾವು ಸಣ್ಣ ಉರಿಯಲ್ಲಿ ಕರಿಯುವುದರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತದೆ ನೋಡಿ. ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ತೆಗೆದುಕೊಳ್ಳಬೇಕು. ನಿಮಗೆ ಸ್ವಲ್ಪ ಜಾಸ್ತಿ ಬೇಕೆಂದರೂ ಇಟ್ಟುಕೊಳ್ಳಿ, ನಡೆಯುತ್ತದೆ ನೋಡಿ. ಈ ರೀತಿ ತೆಗೆದುಕೊಳ್ಳಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಾಗೂ ಕ್ರಿಸ್ಪಿಯಾಗೂ ಇರುತ್ತದೆ, ಟೇಸ್ಟಿಯಾಗೂ ಇರುತ್ತದೆ ನೋಡಿ. ಮತ್ತೊಂದು ಸಲ ಮಿಕ್ಕಿರುವ ಚಿಪ್ಸನ್ನು ಕರಿದುಕೊಳ್ಳಿ. ಅದನ್ನು ಮೊದಲು ಯಾವ ರೀತಿ ಹಾಕಿದ್ದೀವಲ್ಲ ಅದೇ ರೀತಿ ಹಾಕಿಕೊಂಡು ಕರಿದುಕೊಳ್ಳಬೇಕು. ತುಂಬ ಸುಲಭವಾಗಿ ಹಾಗೂ ಇನ್ಸ್ಟೆಂಟಾಗಿ ಈ ಚಿಪ್ಸ್ ರೆಡಿಯಾಗುತ್ತದೆ. ಉಪವಾಸದ ಟೈಮಲ್ಲಿ ಮಕ್ಕಳಿಗೆ ಈ ರೀತಿ ಮಾಡಿ ಕೊಡಬಹುದು ನೋಡಿ. ಸಣ್ಣ ಉರಿಯಲ್ಲಿ ಕರಿಯುವುದರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತದೆ. ಹೊರಗಡೆಯಿಂದ 10-20 ರೂಪಾಯಿ ಕೊಟ್ಟು ತರೋಕ್ಕಿಂತನೂ ಮನೆಯಲ್ಲಿ ಈ ರೀತಿ ಮಾಡಿದರೆ ಸಾಕಾಗುತ್ತದೆ ನೋಡಿ. ಸ್ವಲ್ಪ ಕಲರ್ ಜಾಸ್ತಿ ಬೇಕಾದರೆ ಇಷ್ಟೊಂದು ಮಾಡಿಕೊಂಡರೂ ನಡೆಯುತ್ತದೆ. ಇದಕ್ಕಿಂತ ಜಾಸ್ತಿ ಮಾಡಿಕೊಳ್ಳಬೇಡಿ. ಆಲೂ ಚಿಪ್ಸ್ ಜಾಸ್ತಿ ಕಲರ್ ಚೇಂಜ್ ಆದರೆ ಅಷ್ಟೊಂದು ಟೇಸ್ಟಿಯಾಗಿ ಇರುವುದಿಲ್ಲ ನೋಡಿ. ಇದನ್ನು ಎಲ್ಲ ತೆಗೆದುಕೊಳ್ಳಿ. ಇದಕ್ಕೆ ಒಂದು ಮಸಾಲೆ ಮಾಡಿಕೊಳ್ಳೋಣ. ಮೊದಲು ಒಂದು ಪ್ಲೇಟಿಗೆ ಉಪ್ಪು, ಒಂದು ಅರ್ಧ ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಚಾಟ್ ಮಸಾಲ, ಅರ್ಧ ಸ್ಪೂನ್ ಕಾಲ ನಮಕ್, ಸ್ವಲ್ಪ ಗರಂ ಮಸಾಲವನ್ನು ತೆಗೆದುಕೊಂಡು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ಕರಿದಿರುವ ಆಲೂ ಚಿಪ್ಸಿಗೆ ಇದನ್ನು ಹಾಕಿಕೊಳ್ಳಿ. ಎಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ ನೋಡಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ.
ನಿಮಗೆ ಸೌಂಡ್ ಬರ್ತಾ ಇರಬಹುದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ಹಾಗೂ 2 ಆಲೂಗಡ್ಡೆಯಿಂದ ಎಷ್ಟೊಂದು ಚಿಪ್ಸ್ ಆಗಿದೆ ನೋಡಿ. ತುಂಬಾ ಜಾಸ್ತಿ ಆಗುತ್ತದೆ ಹಾಗೂ ತುಂಬ ಕ್ರಿಸ್ಪಿಯಾಗೂ ಇರುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಎಷ್ಟೊಂದು ಚಿಪ್ಸ್ ಆಗಿದೆ. ಒಂದು ಸಲ ಈ ರೀತಿ ಟ್ರೈ ಮಾಡಿ. ಮಕ್ಕಳಿಗೂ ಇಷ್ಟವಾಗುತ್ತದೆ, ಉಪವಾಸದಲ್ಲಿಯೂ ನಡೆಯುತ್ತದೆ. ಥ್ಯಾಂಕ್ ಯು.